ಏನೇ ಮಾಡಿದ್ರೂ ಕೈಯಲ್ಲಿ ಬಿಡಿಗಾಸು ನಿಲ್ತಿಲ್ಲ. ಎಷ್ಟು ದುಡಿದ್ರೂ ಇದೇನಾಗ್ತಿದೆ? ದಾರಿದ್ರ್ಯ ಏನಾದರೂ ನನ್ನ ಹೆಗಲೇರಿ ಕೂತಿದೆಯಾ? ಇಂತಹದ್ದೊಂದು ಪ್ರಶ್ನೆ ಹಲವರನ್ನು ಆಗಾಗ ಕಾಡಿಯೇ ಇರುತ್ತೆ. ಆದರೆ ಇದಕ್ಕೆಲ್ಲ ನಿರ್ದಿಷ್ಟ ಕಾರಣಗಳೇನು? ನಾವು ಗೊತ್ತೋ ಗೊತ್ತಿಲ್ಲದೆಯೋ ಮಾಡ್ತಿರೋ ಕೆಲವು ತಪ್ಪುಗಳಿಂದಲೇ ಈ ರೀತಿ ಆಗ್ತಿದೆಯಾ ಅನ್ನೋ ವಿಚಾರವನ್ನು ಮಾತ್ರ ನಾವು ಪರಿಷ್ಕರಣೆ ಮಾಡಿರುವುದೇ ಇಲ್ಲ. ನಾವು ಮಾಡ್ತಿರೋ ಎಡವಟ್ಟುಗಳಿಂದಲೇ ಸಿರಿದೇವಿ ಲಕ್ಷ್ಮೀ ಮಾತೆಗೆ ಸಿಟ್ಟು ಬಂದಿರುತ್ತೆ. ಇದೇ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಸುಖ ಸಂಪತ್ತು ಸ್ಥಾಯಿ ಆಗೋದಿಲ್ಲ ಅನ್ನೋ ಸಣ್ಣ ಅನುಮಾನವೂ ನಮಗಿರೋದಿಲ್ಲ. ಹೀಗಾಗಿ ನಮ್ಮಷ್ಟಕ್ಕೆ ನಾವು ಅದೇ ಪುನರಾವರ್ತಿತ ತಪ್ಪುಗಳನ್ನು ಮಾಡಿಕೊಂಡೇ ಜೀವನ ನಡೆಸ್ತಾ ಇರ್ತೇವೆ. ಇದರಿಂದ ಸಂಪತ್ತಿನ ಅವಕಾಶವೂ ಸವೆಯುತ್ತಾ ಹೋಗ್ತಿರುತ್ತೆ. ಹಾಗಿದ್ರೆ ನಾವು ಅರಿವಿದ್ದೋ ಅರಿವಿಲ್ಲದೆಯೋ ಮಾಡುವ ತಪ್ಪುಗಳೇನು ನೋಡೋಣ ಒಂದೊಂದಾಗಿ. ಮೊದಲನೆಯದಾಗಿ, ಹಚ್ಚಿರೋ ದೀಪಗಳನ್ನು ಬಾಯಲ್ಲಿ ಆರಿಸಬಾರದು. ವೀಕ್ಷಕರೇ, ದೀಪವೆಂದರೆ ಜ್ಞಾನ, ಮುಕ್ತಿಯ ಸಾಧನ, ಭಗವಂತನೆಡೆಗೆ ದಾರಿ. ಆದರೆ ಕೆಲವರು ಗೊತ್ತಿಲ್ಲದೆ ಹಚ್ಚಿರುವ ದೀಪಗಳನ್ನು ಬಾಯಿಂದ ಆರಿಸ್ತಾರೆ. ಇದು ಅತ್ಯಂತ ಘೋರ ಕೆಲಸ. ದಾರಿದ್ರ್ಯ ಇಲ್ಲಿಂದಲೇ ಬೆನ್ನತ್ತಿ ಬರುತ್ತದೆ. ಹುಟ್ಟುಹಬ್ಬದ ಸಂದರ್ಭಗಳಲ್ಲಂತೂ ಇದು ಎಲ್ಲರೂ ಮಾಡೋ ಅತಿ ಸಾಮಾನ್ಯ ತಪ್ಪು. ನಮ್ಮದಲ್ಲದ ಪಾಶ್ಚಾತ್ಯರ ಆಚರಣೆಗೆ ಜೋತು ಬಿದ್ದಿರೋ ನಾವುಗಳು ನಮಗೇ ಅರಿವಿಲ್ಲದೆ ಮನೆಯ ಅಥವಾ ವ್ಯಕ್ತಿಯೊಬ್ಬರ ಪ್ರಮುಖ ದಿನವಾದ ಹುಟ್ಟಿದ ದಿನದಂದು ಇಂತಹದ್ದೊಂದು ದಾರಿದ್ರ್ಯಕಾರಕ ಆಚರಣೆಯನ್ನು ಮಾಡ್ತಿರ್ತೇವೆ. ದೀಪವೆಂದರೆ ಪರಂಜ್ಯೋತಿ ಸಮಾನ. ಹೀಗಾಗಿ ಅದನ್ನು ಬಾಯಿಂದ ಆರಿಸುವ ಕೆಲಸವನ್ನು ಮಾಡಲೇಬಾರದು. ಸಾಧ್ಯವಾದರೆ ಹುಟ್ಟುಹಬ್ಬದ ದಿನ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಅಷ್ಟೇ ಸಂಖ್ಯೆಯ ದೀಪಗಳನ್ನು ಹಚ್ಚಿಡಿ. ಬಂದಿರೋ ಅತಿಥಿಗಳಿಂದಲೇ ಆ ದೀಪ ಬೆಳಗಿಸಿ. ಅದನ್ನು ಬಿಟ್ಟು ಕೇಕ್ ಮೇಲೆ ಕ್ಯಾಂಡಲ್ಸ್ ಹಚ್ಚಿ ಅದನ್ನು ಉಫ್ ಅಂತ ಆರಿಸಬೇಡಿ. ಈ ರೀತಿ ಮಾಡಿದಾಗ ಆ ಕ್ಷಣಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳಂತೆ ಚಪ್ಪಾಳೆ ಬೀಳಬಹುದು. ಆದರೆ ಅದರ ಜೊತೆಗೆ ದಾರಿದ್ರ್ಯವೂ ಬೆನ್ನು ಬೀಳುತ್ತದೆ. ಇನ್ನು ಎರಡನೆಯ ವಿಚಾರ, ನಿಮಗೆ ಎಂಥದ್ದೇ ಸಿಟ್ಟು ಬಂದಿರಲಿ, ಎಂಥದ್ದೇ ಸನ್ನಿವೇಶವಿರಲಿ, ಅನ್ನದ ಮೇಲೆ ಕೋಪವನ್ನು ತೋರಿಸಲೇಬೇಡಿ. ಇದು ಸೀದಾ ಲಕ್ಷ್ಮೀ ಮಾತೆಯನ್ನ ಅವಮಾನಿಸುವ ಕೆಲಸ. ಕೆಲವರ ಗುಣವೇ ಹೀಗಿರುತ್ತದೆ. ಸಿಟ್ಟು ಬಂದ ಕೂಡಲೇ ಊಟ ಬಿಡುವುದು ಅಥವಾ ತಟ್ಟೆಯನ್ನೇ ಬಿಸಾಡಿ ಬಿಡುವುದು, ಇಂಥದ್ದನ್ನೆಲ್ಲ ಮಾಡುತ್ತಲೇ ಇರುತ್ತಾರೆ. ಆದರೆ ಇದಕ್ಕಿಂತ ಘೋರ ಪಾಪ ಇನ್ನೊಂದಿಲ್ಲ ನೋಡಿ. ಎದುರು ಇರೋರು ಅಥವಾ ಮನೆಯವರು ಸಮಾಧಾನ ಮಾಡಲಿ, ನನಗೆ ಕೋಪ ಬಂದಿದೆ ಅಂತ ಗೊತ್ತಾಗಲಿ ಅಂತ ಇದನ್ನೆಲ್ಲ ಮಾಡ್ತಾರೆ ಕೆಲವರು. ನಿಜಕ್ಕೂ ನಿಮಗೆ ಅಟೆನ್ಷನ್ ಸೀಕಿಂಗ್ ಇದ್ರೆ ಬೇರೆ ಏನಾದರೂ ಮಾಡಿ, ಆದರೆ ಅನ್ನದ ಮೇಲೆ ಕೋಪ ತಾತ್ಸಾರ ಮಾತ್ರ ತೋರಿಸಬೇಡಿ. ಇದರಿಂದ ಆ ಕ್ಷಣಕ್ಕೆ ಚೆನ್ನಾಗಿದೆ ಅನಿಸಿದರೂ ಕೂಡ ಅತಿ ದೊಡ್ಡ ಪಾಪಕ್ಕೆ ನಮ್ಮನ್ನು ನಾವು ತೆರೆದುಕೊಂಡಂತೆ. ಮೂರನೆಯ ವಿಚಾರ, ಒಡ ಹುಟ್ಟಿದ ಅಕ್ಕ ತಂಗಿಯರನ್ನ ನೋಯಿಸಬೇಡಿ. ಕೆಲವರ ಮನಸ್ಥಿತಿಯೇ ಹೀಗಿರುತ್ತದೆ. ಮದುವೆ ಆದ ಮೇಲೆ ಮುಗೀತು, ನಮಗೂ ಅವಳಿಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ. ಅದಕ್ಕೆ ಅಲ್ಲವೇ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಗಾದೆ ಮಾತು ಹುಟ್ಟಿದ್ದು. ಆದರೆ ನೆನಪಿರಲಿ, ಮನೆಯ ಮಹಾಲಕ್ಷ್ಮಿ ಅಂತಿದ್ದ ಹೆಣ್ಣು ಮಕ್ಕಳು ಮದುವೆಯಾಗಿ ಹೋದ ಮೇಲೆ ಮರೆತಂತಿರಬೇಡಿ. ಅವರನ್ನು ಪ್ರೀತಿಯಿಂದ ಮನೆಗೆ ಆಹ್ವಾನಿಸೋದು, ಖುಷಿಯಿಂದ ಮಾತಾಡಿಸಿ ಊಟೋಪಚಾರವನ್ನು ಮಾಡಿಸೋದು, ಕಷ್ಟ ಸುಖಗಳಿಗೆ ಕೈಲಾದಷ್ಟು ನೆರವಾಗೋದು, ಇದನ್ನೆಲ್ಲ ಮಾಡುತ್ತಾ ಹೋದಂತೆ ಆ ಮಾತೆ ಮಹಾಲಕ್ಷ್ಮಿ ನಿಮಗೇ ಗೊತ್ತಿಲ್ಲದೆ ಒಂದು ಗುಪ್ತ ಆಶೀರ್ವಾದವನ್ನು ಕಾದಿರಿಸುತ್ತಾಳೆ, ನಿಮಗಾಗಿ, ನಿಮ್ಮ ಮನೆಗಾಗಿ. ಕೆಲವರಿಗೆ ಒಂದು ಅನುಮಾನ ಬರಬಹುದು, ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ನಮ್ಮ ಅತ್ತಿಗೆ ನಾದಿನಿ ಕೆಟ್ಟದ್ದನ್ನೇ ಬಯಸ್ತಾರೆ, ಮನೆಯಲ್ಲಿ ಜಗಳ ಮಾಡಿಯೋ ಅಥವಾ ಕಿರಿಕಿರಿ ಮಾಡಿಯೋ ಹೋಗ್ತಾರೆ, ಅವರು ಬರೋದೇ ಬೇಡ ಅನಿಸುತ್ತೆ. ಇಂಥದ್ರಲ್ಲಿ ನಾವು ಯಾವ ಮನಸ್ಸಿಟ್ಟುಕೊಂಡು ಅವರನ್ನು ಒಳ್ಳೆ ರೀತಿ ಆಧರಿಸೋದು ಅನ್ನುವ ಪ್ರಶ್ನೆಯನ್ನು ಕೇಳಬಹುದು. ನೀವು ಒಂದು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಧರ್ಮವನ್ನು ನೀವು ಮಾಡಿ, ಆಮೇಲಿನದು ಅವರ ಕರ್ಮ. ನಿಮ್ಮ ಕೆಟ್ಟದ್ದನ್ನು ಆ ಮಾತೆ ಮಹಾಲಕ್ಷ್ಮಿ ಗಮನಿಸ್ತಾಳೆ ಅಂದಮೇಲೆ ಅವರ ದುಷ್ಕರ್ಮಗಳಿಗೂ ಕೂಡ ಫಲ ಇದ್ದೇ ಇರುತ್ತದೆ ಅಲ್ಲವೇ? ಅವರು ಮನಸ್ಸಿನ ಕೊಳಕು ಅವರ ಜೀವನವನ್ನೇ ಸುತ್ತಿಕೊಳ್ಳುತ್ತೆ. ಆದರೆ ಅವರು ಮನೆಗೆ ಬಂದಾಗ ನಿಮ್ಮ ಕಡೆಯಿಂದ ಸತ್ಮನಸ್ಸಿನಿಂದ ಒಳ್ಳೆಯದನ್ನು ಹರಸಿ ಮಾಡಿ ಅವರನ್ನು ಬೀಳ್ಕೊಡಿ ಅಷ್ಟೇ. ನಿಮ್ಮ ಆದರಾತಿಥ್ಯದ ಬಳಿಕವೂ ಅವರ ಮನಸ್ಸು ಕೊಳಕಿದ್ರೆ ಅದು ಅವರ ಜೊತೆ ಅವರ ಮನೆಯನ್ನೇ ತಲುಪುತ್ತದೆ. ನಿಮಗೇನು ಚಿಂತೆ ಬೇಡ. ನಾಲ್ಕನೆಯ ವಿಚಾರ ಅತ್ಯಂತ ಮುಖ್ಯವಾದುದು, ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕಣ್ಣೀರು ಹಾಕದಂತೆ ನೋಡಿಕೊಳ್ಳಿ. ನಿಮ್ಮನ್ನೇ ನೆಚ್ಚಿಕೊಂಡು ಬಂದಿರೋ ಹೆಂಡತಿಗೆ ಇನ್ಯಾರ ದಿಕ್ಕು? ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ಪ್ರೇರಣಾತ್ಮಕವಾಗಿ ನೀವು ಆಕೆಯ ಜೊತೆ ನಿಲ್ಲಬೇಕು. ಇದರ ಬದಲಿಗೆ ಹೆಜ್ಜೆ ಹೆಜ್ಜೆಗೂ ಅದೇನೇ ಕಾರಣವೇ ಇರಬಹುದು, ಆದರೆ ಆಕೆ ಕಣ್ಣೀರು ಹಾಕುವಂತೆ ಮಾಡೋದಿದೆಯಲ್ಲ, ಅದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ನೋಯಿಸಿದಂತೆ. ಜೀವನ ಹಳ್ಳ ಹಿಡಿಯೋದಕ್ಕೆ ಇಷ್ಟು ಸಾಕು, ಮತ್ಯಾವ ದುಷ್ಕೃತ್ಯವೂ ಬೇಡವೇ ಬೇಡ ನೋಡಿ. ಇನ್ನೂ ಕೆಲವರಿರ್ತಾರೆ ಮಹಾನುಭಾವರು,
ಬಾಯಿಗೆ ಬಂದಂತೆ ಬೈದು ಆಗಾಗ ದೈಹಿಕವಾಗಿ ಹಲ್ಲೆಯನ್ನೂ ಮಾಡಿ ಅಳೋದಕ್ಕೆ ಶುರು ಮಾಡಿದ ಕೂಡಲೇ ಈ ರೀತಿ ಹತ್ರ ಮನೆ ಉದ್ಧಾರ ಆಗುತ್ತಾ, ಮೊದಲು ಅಳೋದು ನಿಲ್ಲಿಸುವಂತ ದೊಡ್ಡತನ ತೋರೋ ಮಹಾಪುರುಷರು. ಗಂಡಸುತನ ಅಂದ್ರೆ ಹೆಣ್ಣು ಮಕ್ಕಳನ್ನ ನೋಯಿಸೋದಲ್ಲ, ಬದಲಿಗೆ ಚೆನ್ನಾಗಿ ನೋಡಿಕೊಳ್ಳುವುದು ಅನ್ನೋದೇ ಗೊತ್ತಿರೋದಿಲ್ಲ ಹಲವರಿಗೆ. ಇದರಿಂದಲೇ ಮನೆಯಲ್ಲಿ ಅರ್ಧ ಸಮಸ್ಯೆಗಳು ಶುರುವಾಗುತ್ತೆ. ನಿಮಗೆಂಥದ್ದೇ ಅದೃಷ್ಟ ರೇಖೆ ಇದ್ರೂ, ನೀವೆಷ್ಟೇ ಶ್ರೀಮಂತರಾಗಿದ್ರೂ ಕೂಡ ಕೆಲವೇ ದಿನಗಳಲ್ಲಿ ಹಳ್ಳ ಹಿಡಿಯೋದು ಪಕ್ಕ. ಹೀಗಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನ ನೋಯದಂತೆ ಭಾವನಾತ್ಮಕವಾಗಿ ರಕ್ಷಣಾತ್ಮಕವಾಗಿ ನೋಡಿಕೊಳ್ಳಿ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆ ಅಪ್ಪಿತಪ್ಪಿಯೂ ನಿದ್ದೆ ಮಾಡಬೇಡಿ. ಇಂದಿನ ಆಧುನಿಕ ಜೀವನದ ಒತ್ತಡ ಮತ್ತು ಕೆಲಸಗಳ ವಿಧಾನ ಯಾವ ರೀತಿ ಇದೆ ಅಂದ್ರೆ, ಯಾರು ಯಾವಾಗ ಮಲಗಬೇಕು, ದಿನಚರಿ ಹೇಗಿರಬೇಕು ಅನ್ನೋದು ಕೂಡ ಗೊತ್ತಾಗದ ರೀತಿ ಅಯೋಮಯವಾಗಿರುತ್ತದೆ. ಆದರೆ ಇದರಿಂದ ಇಡೀ ಜೀವನವೇ ಡೋಲಾಯಮಾನವಾಗುವುದರಲ್ಲಿ ಅನುಮಾನವಿಲ್ಲ. ಹೀಗಾಗಿ ಅಪ್ಪಿತಪ್ಪಿಯೂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಲಗಲೇಬೇಡಿ. ಈ ರೀತಿ ಮಾಡೋರ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದೂ ಕೂಡ ನೆಲೆ ನಿಲ್ಲೋದಿಲ್ಲ. ಮತ್ತೊಂದು ಬಹುಮುಖ್ಯ ವಿಷಯ ಅಂದ್ರೆ ಗೋಮಾತೆಯ ಆರಾಧನೆ ಮತ್ತು ಆದರಾಚಾರ. ಈಗೆಲ್ಲ ನಗರ ಜೀವನದಲ್ಲಿ ಹಸುಗಳನ್ನ ಮನೆಯಲ್ಲೇ ಸಾಕುವುದು ಕಷ್ಟದ ಕೆಲಸ. ಹಳ್ಳಿಗಳಲ್ಲೇ ಇದು ಸಾಧ್ಯವಾಗ್ತಾ ಇಲ್ಲ. ಆದರೆ ಮಾಡೋ ಜನರೂ ಇಲ್ಲ. ನಿಮಗೆ ಅವಕಾಶ ಸಿಕ್ಕಾಗಲೆಲ್ಲ ಗೋಮಾತೆಗೆ ಬೆಲ್ಲವನ್ನು, ಅಕ್ಕಿಯನ್ನು ಅಥವಾ ಇತರ ಆಹಾರವನ್ನು ನೀಡಿ. ಬದುಕಲ್ಲಾಗೋ ಬದಲಾವಣೆ ನಿಮಗೇ ಅರಿವಿಗೆ ಬರುತ್ತೆ. ನಿಮ್ಮ ಪೂರ್ವ ಜನ್ಮದ ಪಾಪಕರ್ಮಗಳು ಕೂಡ ಅರಿವಿಲ್ಲದೆ ಕರಗುತ್ತಾ ಬರುತ್ತೆ. ನೀವೊಂದು ಗಮನಿಸಿದ್ರೆ ಗೊತ್ತಾಗುತ್ತೆ ನೋಡಿ. ಮಾರವಾಡಿಗಳು ಹಸುಗಳಿಗೆಂದೇ ಪ್ರತ್ಯೇಕವಾಗಿ ಚಪಾತಿ ಅದು ಇದು ಅಂತ ಮನೆಯಲ್ಲಿ ಮಾಡಿ ಕೆಲವರು ಪ್ರತಿದಿನವೂ ಕೊಡ್ತಾರೆ. ಇನ್ನೂ ಕೆಲವರು ಆಗಾಗ ಕೊಡ್ತಾಲೇ ಬರ್ತಾರೆ. ಮಾರವಾಡಿಗಳ ಮನೆಯಲ್ಲಿ ಹಣದ ಕೊರತೆ ಆಗಿರೋದನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ಒಂದಲ್ಲ ಒಂದು ಬಿಸಿನೆಸ್ ಮಾಡಿಕೊಂಡು ಆರ್ಥಿಕವಾಗಿ ಏರುಗತಿಯಲ್ಲಿ ಸಾಗುತ್ತಲೇ ಇರ್ತಾರೆ ಅವರು. ಅವರ ಹಣದ ಸೀಕ್ರೆಟ್ ಸಹ ಇದೆ. ಹೀಗಾಗಿ ನೀವು ಕೂಡ ಹಸುಗಳಿಗೆ ಆಹಾರ ಕೊಡುವ ಪದ್ಧತಿಯನ್ನ ಅನುಸರಿಸಿ. ಇದರಿಂದ ಬದುಕಲ್ಲಾಗೋ ಬದಲಾವಣೆಯನ್ನ ನೀವೇ ಗಮನಿಸಿ. ಮುಂದಿನ ಮತ್ತೊಂದು ಕೆಲಸ ಅಂದ್ರೆ ರಂಗೋಲಿ. ಹಾಲು ಮತ್ತು ಹೂವಲ್ಲಿ ಲಕ್ಷ್ಮೀ ದೇವಿಯ ಅಂಶ ಇರುತ್ತೆ ಅನ್ನೋದನ್ನ ಮರೆಯಬಾರದು. ಹೀಗಾಗಿ ಪ್ರತಿನಿತ್ಯ ಮನೆಯ ಮುಂದೆ ಸ್ವಚ್ಛ ಮಾಡಿ ತಪ್ಪದೇ ರಂಗೋಲಿ ಹಾಕಿ. ಇದು ಧನಾಕರ್ಷಣೆಯ ಸುಲಭ ಮಾರ್ಗವೂ ಹೌದು. ಕೆಲವರು ಅರಿವಿಲ್ಲದೆ ರಂಗೋಲಿ ಮೇಲೆ ಚಪ್ಪಲಿ ನಡೆಯೋದು, ಗಾಡಿ ಹತ್ಸೋದು ಮಾಡ್ತಾರೆ. ಇದು ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. ಹೀಗಾಗಿ ಇಂತಹ ಕೆಲಸಗಳನ್ನು ಮಾಡಬೇಡಿ. ಅಲ್ಲದೆ ಹಾಲಲ್ಲೂ ಕೂಡ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಇದೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಶಾಸ್ತ್ರಗಳು ಗೃಹ ಪ್ರವೇಶದ ವೇಳೆ ಅಥವಾ ಮದುವೆಯಾದ ಹೆಣ್ಣುಮಗಳು ಮನೆ ಪ್ರವೇಶ ಮಾಡುವ ವೇಳೆ ಹಾಲುಕ್ಕಿಸುವ ಶುಭ ಕೆಲಸವನ್ನು ಮಾಡಿಸ್ತಾ ಇರೋದು. ಜೊತೆಗೆ ಹೂವುಗಳ ವಿಷಯದಲ್ಲೂ ಅಷ್ಟೇ ಜಾಗರೂಕತೆಯಿಂದ ಇರಬೇಕು ನೋಡಿ. ಹೂವಲ್ಲಿ ಸಾಕ್ಷಾತ್ ಭಗವಂತನ ಅಂಶವಿದೆ. ಹೀಗಾಗಿ ಒಂದು ದೇವರ ಸೇವೆಗೆ ಬಳಸಬೇಕು, ಇಲ್ಲ ಗಿಡದಲ್ಲೇ ಬಿಡಬೇಕು. ಅಲಂಕಾರಕ್ಕೆಂದು ಅಗತ್ಯಕ್ಕಿಂತ ಹೆಚ್ಚೆಚ್ಚು ಹೂಗಳನ್ನು ಬಳಸುವ ಮನಸ್ಥಿತಿಯಿಂದ ದೂರ ಆಗಬೇಕು. ಇದು ನಮ್ಮ ಬದುಕನ್ನು ಹಸನಾಗಿಸುತ್ತದೆ, ದಾರಿದ್ರ್ಯವನ್ನು ದೂರ ಮಾಡುತ್ತದೆ. ಕೊನೆಯದಾಗಿ ಇನ್ನೊಂದು ಪ್ರಮುಖ ಅಂಶ ಅಂದರೆ ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಕೊಡಬಾರದು. ಯಾವುದೇ ಖರೀದಿ ಇರಲಿ, ವೆಚ್ಚವಿರಲಿ, ಆದಷ್ಟು ಶುಕ್ರವಾರದ ದಿನವನ್ನು ಆಯ್ಕೆ ಮಾಡಿಕೊಳ್ಳಬಾರದು. ಆಸ್ಪತ್ರೆ, ಶಿಕ್ಷಣ, ಮನೆ ಕೆಲಸದವರಿಗೆ ಸಂಬಳ ಇಂತಹ ತುರ್ತು ಕೆಲಸಗಳನ್ನು ಹೊರತುಪಡಿಸಿ ಇನ್ಯಾವುದೇ ಕಾರಣಕ್ಕೂ ಇತರರಿಗೆ ಹಣ ಕೊಡೋದಿದ್ರೆ ಆದಷ್ಟು ಶುಕ್ರವಾರದಿಂದ ಅವಾಯ್ಡ್ ಮಾಡಬೇಕು. ಇದಿಷ್ಟು ಲಕ್ಷ್ಮೀ ಮಾತೆಯ ಕೃಪೆಗಿರುವ ಕೆಲವು ಸುಲಭ ಮಾರ್ಗಗಳು ವೀಕ್ಷಕರೇ. ಮಾಹಿತಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.